ನಮ್ಮ ಸುಳ್ಯದ ಸರಕಾರಿ ಪದವಿ ಪೂರ್ವ ಕಾಲೇಜಿಗೆ 75ರ ಅಮೃತ ಮಹೋತ್ಸವದ ಸಂಭ್ರಮ. ನಾನು ಕೂಡ ಅಲ್ಲೇ PUC ಮುಗಿಸಿದ ಕಾರಣ ನಮ್ಮ ಕಾಲೇಜಲ್ಲೇ ಗಮ್ಮತ್ತಾಗ್ತಿರುದಲ್ಲ, ಒಮ್ಮೆ ಹೋಗಿ ಬರುವ ಅಂತ ಹೊರಟಿದ್ದೆ. ಮೈದಾನದ ಒಂದು ಕಡೆ ಅಂಗಡಿ ಮುಂಗಟ್ಟುಗಳಿದ್ವು, ಇನ್ನೊಂದು ಕಡೆ ಅಲಂಕಾರದಲ್ಲಿ ಮಿನುಗುತ್ತಿದ್ದ ಭವ್ಯ ವೇದಿಕೆಯೂ ಇತ್ತು. ಅಲ್ಲಿನ ವಿದ್ಯಾರ್ಥಿಗಳು ಮತ್ತೆ ಹಳೆ ವಿದ್ಯಾರ್ಥಿಗಳ ತಂಡದಿಂದ ಅದ್ದೂರಿ ನೃತ್ಯ ಪ್ರದರ್ಶನ ಕೂಡ ಆಗ್ತಾ ಇತ್ತು. ಮತ್ತೊಂದು ಕಡೆ ಆಟೋ ಎಕ್ಸ್ಪೋ ನಡೀತಾ ಇರುವ ವಿಷಯ ಕೂಡ ಗೊತ್ತಾಯ್ತು. ನಮ್ಮ ಸುಳ್ಯದಲ್ಲಿ ಇಷ್ಟು ವಿಂಟೇಜ್ ಗಾಡಿಗಳನ್ನ ಮತ್ತೆ ಈ ದಂತಕಥೆಗಳನ್ನ ಹುಮ್ಮಸ್ಸಿಂದ ಒಟ್ಟಿಗೆ ಒಂದೇ ಗುಂಪಾಗಿ ನೋಡುವುದೇ ಒಂದು ಹಬ್ಬ. ಮತ್ತೆ ಇದರ ಹಿಂದೆ ಈ ಆಸಾಮಿಯ ದೊಡ್ಡ ಪರಿಶ್ರಮ ನೋಡಿ ನಿಜವಾಗ್ಲೂ ಖುಷಿಯಾಗಿತ್ತು. ಅಲ್ಲಿಂದ ನಮ್ಮವರನ್ನ ಮಾತಾಡಿಸಿ ಮುಂದೆ ಹೊರಟಾಗ ಸುಳ್ಯದ ಪ್ರತಿಭೆ ನಮ್ಮ ವೈಷ್ಣವಿ ಅವರು ಕೂಡ ಸಿಕ್ಕಿದ್ರು. ಹಾಗೆ ಇಡೀ ಮೈದಾನ ಒಂದು ಸುತ್ತು ಬಂದು ಎಲ್ಲರೊಟ್ಟಿಗೆ ಮಾತಾಡಿ ಹರಟೆ ಹೊಡೆದು ಸ್ವಲ್ಪ ಧೂಳು ತಿಂದು ಅಲ್ಲಿಂದ ನಾವು ಸೀದಾ ಹತ್ತಿ ಕೂತದ್ದು ತೊಟ್ಟಿಲೊಳಗೆ. ಶುರುವಲ್ಲಿ ಗಮ್ಮತ್ತಾಗಿತ್ತು, ತಿರುಗಿ ಕೊನೆ ಸುತ್ತಿಗಾಗುವಾಗ ಎಲ್ಲ ಗಳಗಳ ಅನ್ಸಿತ್ತು. ಅದ್ಯಾವುದು ವಿಷಯ ಆಗ್ಲಿಲ್ಲ. ಯಾವಾಗ ನಾವು ಅಷ್ಟು ದೊಡ್ಡ ಜೈಂಟ್ ವೀಲ್ ಬರೀ ಇಷ್ಟು ಸಣ್ಣ ಹಲಗೆ ತುಂಡಲ್ಲಿ ನಿಂತದ್ದನ್ನು ನೋಡಿ ಮನೆ ದೇವರು ನೆನಪಿಗೆ ಬಂದಿದ್ರು. ಹೀಗೆ ನಮ್ಮ ಕಾಲೇಜ್ನ ಅಮೃತ ಮಹೋತ್ಸವದ ಗಮ್ಮತ್ತು ಮಾಡಿದ್ವು. ನೀವು ಕೂಡ ಅಲ್ಲಿನ ವಿದ್ಯಾರ್ಥಿಗಳು ಅಥವಾ ಹಳೆ ವಿದ್ಯಾರ್ಥಿಗಳಾಗಿದ್ರೆ ನಿಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚಿಕೊಳ್ತೀರಾ ಅಂತ ಅನ್ಕೊಂಡಿದ್ದೇನೆ.